ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಎರಡನೆಯ ಸೂತ್ರ, ಮೂರನೆಯ ಪಾದದಲ್ಲಿ ಎರಡನೆಯ ಸೂತ್ರ. ಅಂದರೆ ಮೊದಲನೆಯ ಸೂತ್ರ ಧಾರಣದ ಬಗ್ಗೆ ಆಯಿತು, ಎರಡನೆಯ ಸೂತ್ರ ಧ್ಯಾನದ ಬಗ್ಗೆ. ತತ್ರ ಪ್ರತ್ಯೈಕತಾನತಃ ಧ್ಯಾನಂ ಅಂದರೆ ಧ್ಯೇಯ ವಸ್ತುವಿನಲ್ಲಿ ಸಂಪೂರ್ಣವಾಗಿ ತಲ್ಲೀನವಾಗುವುದೇ ಧ್ಯಾನ ಅನ್ನೋ ಮಾತನ್ನು ಹೇಳ್ತಾರೆ. ತತ್ರ ಅಲ್ಲಿ ಅಂದರೆ ನೀವೆಲ್ಲಿ ಧಾರಣ ಮಾಡೋದು ರೂಢಿಸ್ಕೊಂತ ಹೇಳಿದ್ರು, ಆಜ್ಞಾಚಕ್ರದಲ್ಲಿರ್ಬೋದು ಅಥವಾ ಹೃದಯ ಭಾಗದಲ್ಲಿರ್ಬೋದು, ಸಹಸ್ರಾರದಲ್ಲಿರ್ಬೋದು ಅಥವಾ ವಿಶುದ್ಧಿ ಚಕ್ರ, ಈ ಯಾವುದೇ ಚಕ್ರದಲ್ಲಿ ಮನಸ್ಸನ್ನು ಸಂಪೂರ್ಣವಾಗಿ ಲಯಗೊಳಿಸೋದು, ಲೀನಗೊಳಿಸೋದೇ ಧ್ಯಾನ. ಅಂದರೆ ಧಾರಣದಲ್ಲಿ ಎರಡು ಪ್ರಕಾರದ ಧಾರಣವನ್ನು ಹೇಳ್ತಾರೆ. ಒಂದು ಬಹಿರಂಗದ ಧಾರಣ, ಎರಡನೇದು ಅಂತರಂಗದ ಧಾರಣ. ಬಹಿರಂಗದ ಧಾರಣ ಅಂದರೆ ಇಷ್ಟಲಿಂಗ ಅಥವಾ ಯಾವುದಾದ್ರೂ ಒಂದು ಚುಕ್ಕಿ, ನಕ್ಷತ್ರ, ಬೆಳದಿಂಗಳು ಅಂದರೆ ಚಂದ್ರನ ಮೇಲೆ, ಒಟ್ಟು ಹೊರಗಿನ ವಸ್ತುವಿನ ಮೇಲೆ ಏನು ಮನಸ್ಸನ್ನು ನಿಲ್ಲಿಸ್ತಿರೋ, ಅಥವಾ ಪ್ರಕೃತಿ ನೋಡ್ತಾ ನೋಡ್ತಾ, ಕೆಲವರಿಗೆ ಹೂ ನೋಡ್ತಾ ನೋಡ್ತಾ, ಮರವನ್ನು ನೋಡ್ತಾ ನೋಡ್ತಾ ಅಲ್ಲಿ ಮನಸ್ಸು ನಿಲ್ತು ಅಂದರೆ ಅದು ಧಾರಣ. ಈ ಧಾರಣವೇ ದೀರ್ಘಕಾಲ ನಡೆದ್ರೆ ಧ್ಯಾನ ಆಗ್ಬಿಡುತ್ತೆ ಅಷ್ಟೆ. ಧಾರಣ 2 ನಿಮಿಷ, 3 ನಿಮಿಷ, 4 ನಿಮಿಷ, 5 ನಿಮಿಷಕ್ಕೆ ಬದಲಾವಣೆ ಆಗಬಹುದು. ಆದರೆ ಧ್ಯಾನ ಹಾಗಲ್ಲ. ಧ್ಯಾನ ಎಷ್ಟು ಮಟ್ಟಿಗೆ ಅಂದರೆ ಸಮಾಧಿಗೆ ಸಮೀಪನೇ. ಸಮಾಧಿಯ ಸಣ್ಣ ರೂಪ ಧ್ಯಾನ, ಧ್ಯಾನದ ವಿಸ್ತೃತ ರೂಪ ಸಮಾಧಿ, ಹೀಗೆ ಅವೆರಡು ಇರೋದು. ಧ್ಯಾನ ಅಂದರೆ ಧ್ಯೇಯ ವಸ್ತುವಿನಲ್ಲಿ ಸಂಪೂರ್ಣವಾಗಿ ಲೀನ ಆಗಿಬಿಡೋದು. ಆದರೆ ಇಲ್ಲಿ ನಾವು ಸರಿಯಾಗಿ ತಿಳ್ಕೋಬೇಕು, ಧ್ಯಾನ ಅಂದರೆ ನಿದ್ದೆ ಅಲ್ಲ, ನಿದ್ದೆ ಧ್ಯಾನ ಅಲ್ಲ. ಅದನ್ನು ಸರಿಯಾಗಿ ತಿಳ್ಕೋಬೇಕು. ಬಹಳ ಜನ ಇತ್ತೀಚೆಗೆ ಧ್ಯಾನದ ಬಗ್ಗೆ ಒಂದು ತಪ್ಪು ಕಲ್ಪನೆ, ಪರಿಕಲ್ಪನೆಯನ್ನು ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಏನು ಅಂದರೆ ಮೈ ಮರೆತು ಕೂತ್ಕೊಂಡ್ಬಿಟ್ರು ಧ್ಯಾನ. ಇನ್ನು ಕೆಲವರು ತೂಕಡಿಸ್ತಾನೆ ಇರ್ತಾರೆ, ಅವ್ರಿಗೆ ತೂಕಡಿಸೋದು ಗೊತ್ತೇ ಆಗಲ್ಲ, ಬೇರೆಯವ್ರಿಗೆ ಗೊತ್ತಾಗುತ್ತೆ. ಆ ಒಂದು ಅರ್ಧ ಗಂಟೆನೋ, ಮುಕ್ಕಾಲು ಗಂಟೆನೋ, 1 ಗಂಟೆನೋ ದಿವಸ ಸಮಯ ಇಟ್ಕೊಳ್ತಾರೆ. ಅವರು ಧ್ಯಾನ ಮಾಡಿದ್ವಿ, ತುಂಬ ಚೆನ್ನಾಗಾಯಿತು, ತುಂಬ ಚೆನ್ನಾಗಾಯಿತು ಅಂತ ಹೇಳ್ತಿರ್ತಾರೆ. ತುಂಬ ಚೆನ್ನಾಗಾಯಿತು ಅಂತ ಹೇಳ್ತಾರೆ, ಆದರೆ ಅವರ ವ್ಯಕ್ತಿತ್ವದಲ್ಲಾಗಲಿ, ಅವರ ಬೌದ್ಧಿಕ ಮಾನಸಿಕ ಸ್ಥಿತಿಯಲ್ಲಾಗಲಿ ಏನೂ ಬದಲಾವಣೆ ಇರಲ್ಲ. ಆದರೆ ನಿಜವಾಗಿ ಧ್ಯಾನ ಜೀವಿ, ಸಮಾಧಿಸ್ಥ ಜೀವಿ, ಅವನ ವ್ಯಕ್ತಿತ್ವದಲ್ಲಿ ಬದಲಾವಣೆ ಬಂದೇ ಬರ್ತದೆ. ಅವನು ದೇವರ ಪ್ರತಿನಿಧಿ ಆಗಿಬಿಡ್ತಾನೆ, ಇಡೀ ಜಗತ್ತಿನ ವಾರಸುದಾರ ಆಗ್ತಾನೆ. ಅವನು ಯಾವ ಯುದ್ಧವಿಲ್ಲದೆ, ಮದ್ದುಗುಂಡು ಇಲ್ಲದೆ, ಏನೂ ಇಲ್ಲದೆ ಎಲ್ಲರ ಅಥವಾ ಸಾಧಕರ ಹೃದಯದಲ್ಲಿ ಅವನು ಸ್ಥಾನ ಪಡಿತಾನೆ. ಇದು ಧ್ಯಾನದ ಲಕ್ಷಣ. ಅಥವಾ ಕೊನೆಗೆ ಸಾಧಕರು ಅಂದರೆ ತುಂಬ ದೂರದವರು ಅಂತ ಅಲ್ಲ, ತನ್ನ ಶಿಷ್ಯರ ಬಗ್ಗೆ ಅಥವಾ ತನ್ನ ಶಿಷ್ಯರ ಹೃದಯದಲ್ಲಿ ಅವನಿಗೆ ಒಳ್ಳೆ ಸ್ಥಾನ, ಅಥವಾ ಸ್ನೇಹಿತರು, ಅವನ ಒಡನಾಡಿಗಳು, ವ್ಯಕ್ತಿತ್ವದಲ್ಲಿ ಬದಲಾವಣೆ ಗೊತ್ತಾಗತ್ತೆ. ಅದು ಧ್ಯಾನ. ಯಾಕೆಂದರೆ ಧ್ಯಾನ ಹೇಗಿದೆಯಪ್ಪ, ಈ ಮೂರು ಅಷ್ಟೇ, ಧಾರಣ, ಧ್ಯಾನ, ಸಮಾಧಿ, ಇವೇನಿದಾವಲ್ಲ, ಇವು ಹೂವು ಅರಳ್ದಂಗೆ. ಹೂವನ್ನು ಯಾರು ಅರಳ್ಸಕ್ಕೆ ಬರಲ್ಲ, ಅದಕ್ಕೆ ಸಿದ್ಧತೆ ಮಾಡ್ಕೋಬೋದು ನೀವು. ಏನು, ಭೂಮಿಯನ್ನು ಪಾತಿ ಮಾಡ್ಬೋದು, ಮಡಿ ಮಾಡೋದು, ಹೂವಿನ ಗಿಡವನ್ನು ನೆಡೋದು, ಅಥವಾ ಹೂವಿನ ಬೀಜ ಬಿತ್ತೋದು, ಅದಕ್ಕೊಂದಿಷ್ಟು ನೀರು, ಗೊಬ್ಬರ ಹಾಕೋದು, ಹಾರೈಕೆ ಮಾಡೋದು, ಕಸ ಗಿಸ ತೆಗೆದು ಹಾರೈಕೆ ಮಾಡೋದು. ಆದರೆ ಹೂವು ಅರಳಿಸೋದು ನಿಮ್ಮ ಕೈಯಲ್ಲಿಲ್ಲ. ಹಾಗೆಯೇ ಒಂದು ತೆಂಗು
ತೆಂಗಿನ ಸಸಿಯನ್ನು ತರ್ತೀರಿ, ಹಚ್ತೀರಿ, ಅದಕ್ಕೆ ಪಾಲನೆ ಪೋಷಣೆ ಮಾಡ್ತೀರಿ, ನೀರು ಗೊಬ್ಬರ ಎಲ್ಲ ಹಾಕ್ತೀರಿ. ಆದರೆ ಎಳ್ನೀರು ಮಾಡೋ ಶಕ್ತಿ, ಕಾಯಿ ಮಾಡೋ ಶಕ್ತಿ, ಕೊಬ್ಬರಿ ಮಾಡೋ ಶಕ್ತಿ ನಿಮಗಿಲ್ಲ, ನಿಮಗೆ ಇಲ್ಲ. ಅದು ತನ್ನಿಂದ ತಾನೇ ಆಗ್ತಕ್ಕಂಥದ್ದು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರದವರೆಗೆ ನಮ್ಮ ಪ್ರಯತ್ನ ಇರ್ತದೆ. ಧಾರಣ, ಧ್ಯಾನ, ಸಮಾಧಿಗಳು ತಾವೇ ಘಟಿಸ್ತವೆ. ಅದಕ್ಕೆ ಸಂಯಮ ಅಂತ ಕರೀತಾರೆ. ಅದಕ್ಕೆ ಇವನ್ನ ಚೆನ್ನಾಗಿ ಮಾಡೋದನ್ನ ಅಭ್ಯಾಸ ಮಾಡಿ. ಧ್ಯಾನಕ್ಕೆ ಇವತ್ತು ಬಹಳ ದುರಂತ ಆಗ್ತಿರೋದೇನೆಂದರೆ, ದೊಡ್ಡ ದೊಡ್ಡ ಸಂಸ್ಥೆಗಳು ಕೂಡ ಜನರಿಗೆ ಧ್ಯಾನ ಕಲಿಸ್ತೀವಿ ಅಂತ ಕರೆಸ್ಕೊಳ್ತಾರೆ. ಅವ್ರು ಧ್ಯಾನ ಕಲಿತವರು ಕೂಡ ಹೇಗಿರ್ತಾರೋ ಗೊತ್ತಿಲ್ಲ. ಬಹಳಷ್ಟು ಜನ ತಲೆನೋವು ಹೋಯಿತು, ಮೈಕೈ ನೋವು ಹೋಯಿತು, ಅಥವಾ ಏನೋ ಕಾಯಿಲೆ ಕಡಿಮೆ ಆಯಿತು, ನನಗೆ ಧ್ಯಾನ ಜೀವಿ, ನಾನು ಧ್ಯಾನದಲ್ಲಿ ಸಿದ್ಧಿಯಾಗಿದೆ ಅನ್ನೋ ತಪ್ಪು ಕಲ್ಪನೆಯಲ್ಲಿ ಬರೀ ಸಾಮಾನ್ಯರಲ್ಲ, ದೊಡ್ಡ ದೊಡ್ಡವರು ಇದ್ದಾರೆ. ಒಬ್ರು ಯಾರು ಹೇಳ್ತಿದ್ರಂತ, ನಾನು 150 ವರ್ಷ ಬದುಕ್ತೀನಿ, ಧ್ಯಾನ ಮಾಡಿ ಮಾಡಿ ನಾನು ಹಿಂದಿನ ಜನ್ಮ ಎಲ್ಲ ಹೇಳಿ 150 ವರ್ಷ ನಾನು ಬದುಕ್ತೀನಿ, ಯಾರು ಬದುಕ್ತೀನಿ ನನ್ನ ಜೊತೆಗೆ ಅಂತ ಕೇಳ್ತಿದ್ದೆ ನನ್ನ ಸಭೆಯಲ್ಲೇ. ಆದರೆ 76, 77 ವರ್ಷಕ್ಕೆ ಹೋಗ್ಬಿಟ್ರು. ಇವೆಲ್ಲ ಧ್ಯಾನದ ಲಕ್ಷಣಗಳಲ್ಲ. ಬಹಳ ಜನ ನನ್ನ ಮಾತು ಕೇಳ್ತಾ ಇದ್ದಾರೆ, ನಾನು ಬಹಳ ಜನರಿಗೆ ಪ್ರಭಾವ ಬೀರಿದ್ದೀನಿ, ಅದಕ್ಕೆ ಧ್ಯಾನ ಜೀವಿ ಅಲ್ಲ. ಖಂಡಿತನೂ ಅಲ್ಲ. ಅದು ಪ್ರಭಾವ ಬೀರೋದು, ಹೇಳ್ಕೊಡೋದು, ಸಂಸ್ಥೆ ಕಟ್ಟೋದು ಬೇರೆ, ಧ್ಯಾನದ ಆನಂದ ಬೇರೆ. ನಿದ್ರೆಯ ಆನಂದದಲ್ಲೂ ಅವೆಲ್ಲ ಆಗ್ತವೆ. ನಿದ್ರೆಯ ಆನಂದದಲ್ಲೂ ಕೂಡ ಅವೆಲ್ಲ ಆಗ್ತವೆ. ಅಷ್ಟೆಲ್ಲ ತಪ್ಪು ಕಲ್ಪನೆಗಳು ಬರ್ತವೆ. ಬಸವಣ್ಣವರಂತಹ ಒಬ್ಬ ಪ್ರವಾದಿ, ನಾನು ಏನು ಅಲ್ಲಪ್ಪ, ನಾನೊಬ್ಬ ಮಾವಿನ ಕಾಯಿ ಒಳಗೊಂದು ಎಕ್ಕೆಯ ಕಾಯಿ ನಾನು ಅಂತ ಹೇಳ್ತಾರೆ. ಶರಣರಲ್ಲಿ ನಾನೊಬ್ಬ ಮಾವಿನಕಾಯಿ ಒಳಗೆ, ಶರಣರೆಲ್ಲ ಮಾವಿನಕಾಯಿ ಇದ್ದಾಗೆ ನಾನು ಎಕ್ಕೆಕಾಯಿ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಬಸವಣ್ಣವ್ರು ಹೇಳಿದರೆ, ಈಗಿನ ಕಾಲದ ಸಿದ್ಧ ಪುರುಷರು ಅನ್ನಿಸ್ಕೊಂಡಂಥವರು, ಅವತಾರ ಪುರುಷರು ಅನ್ನಿಸ್ಕೊಂಡಂಥವರು, ನಾವು ದೇವರ ಪ್ರತಿನಿಧಿಗಳು, ನಾವು ದೇವ ಮಾನವರು, ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಂಡು ಮುಂದೆ ಕೆಲವರೆಲ್ಲ ಜೈಲು ಕಂಡ್ರು, ಇನ್ನು ಕೆಲವರು ಹೋಗೇ ಬಿಟ್ರು. ಇದು ಗಿಮಿಕ್ ಅಂತ ಕರೀತಾರೆ ಇದಕ್ಕೆ. ಅಥವಾ ಇದು ಒಂಥರ ಮೋಸ. ಅವರು ತಮಗೆ ತಾವು ಮೋಸ ಮಾಡ್ಕೊಳ್ತಾರೆ, ಬೇರೆಯವ್ರಿಗೂ ಮೋಸ ಮಾಡ್ತಿರೋದು ಗೊತ್ತೇ ಆಗಲ್ಲ, ಮೋಸ ಆಗೋದು ಗೊತ್ತೇ ಆಗಲ್ಲ. ಧಾರಣ, ಧ್ಯಾನ, ಸಮಾಧಿಗಳು ಫಲಿಸಿದ್ರು ಅಂತಂದರೆ ಅವನು ಮಾತಾಡೋಕ್ಕೆ ಇಷ್ಟಪಡಲ್ಲ, ಗದ್ದಲ ಮಾಡೋಕ್ಕೆ ಇಷ್ಟಪಡಲ್ಲ. ಅವನ ಪ್ರತಿನಿಧಿಗಳು ಮಾಡ್ಬೋದು ಕೆಲಸನ. ಅವನು ಸಾಮೂಹಿಕವಾಗಿ ಎಲ್ಲರ ಜೊತೆ ಸೇರಿಕೊಂಡು ಅದ್ಭುತವಾಗಿ ಕೆಲಸ ಮಾಡ್ಬೋದು. ಆದರೆ ನಾನೇನು ಅಲ್ಲ ಅನ್ನೋಂಥದ್ದು ತಿಳ್ಕೊತಾನೆ. ಇನ್ನೊಂದು ಇತ್ತೀಚಿನ ಕೆಲವರು ಮಾಡಿದ್ದೇನೆಂದರೆ, ನಾವು ಇಚ್ಛಾಮರಣಿಗಳು, ನಾವು ಹಾಗೆ ಸಾಯ್ತೀವಿ, ಹೀಗೆ ಸಾಯ್ತೀವಿ ಅಂತ ಎಲ್ಲ ಹೇಳಿ ಅವ್ರು ಏನೇನೋ ಆಗಿ ಹೋಗ್ಬಿಟ್ರು. ಇವ್ಯಾವೂ ಧ್ಯಾನದ ಲಕ್ಷಣಗಳಲ್ಲ. ಧ್ಯಾನದ ಲಕ್ಷಣ ಮೊದಲು ತನಗೆ ಆನಂದ ಪಡ್ತಕ್ಕಂಥದ್ದು, ಜೊತೆಗೆ ನಿದ್ದೆ ಮಾಡುವಂಥದ್ದಲ್ಲ, ಮೈ ಮರೆಯುವಂಥದ್ದಲ್ಲ. ದೈನಂದಿನ ಜೀವನದಲ್ಲೂ ಕೂಡ ಧ್ಯಾನ ಅನ್ನುವಂಥದ್ದು ವ್ಯಕ್ತ ಆಗಬೇಕು. ಧಾರಣ, ಧ್ಯಾನ, ಸಮಾಧಿಗಳು ನಿಮ್ಮ ಕಾಯಕದಲ್ಲಿ, ನಿಮ್ಮ ವಿಚಾರದಲ್ಲಿ, ನಿಮ್ಮ ಚಿಂತನದಲ್ಲಿ, ನಿಮ್ಮ ನಡೆನುಡಿಯಲ್ಲಿ ಅವು ವ್ಯಕ್ತ ಆಗಬೇಕು. ಬಸವಣ್ಣವರು ಒಂದು ಕಡೆ ಹೇಳ್ತಾರೆ, ಭಕ್ತನ ಮುಖದರ್ಪಣದಲ್ಲಿ ಲಿಂಗವ ಕಾಣಬಹುದು. ಭಕ್ತನ ಮುಖದರ್ಪಣ, ಅಲ್ಲಿ ಧ್ಯಾನಜೀವಿ, ಅಲ್ಲಿ ಶರಣರು ಮತ್ತು ಪತಂಜಲಿ ಋಷಿಗಳಿಗೆ ಹೋಲಿಕೆ ಕೊಡ್ಬೋದು. ಧ್ಯಾನದ ಸ್ಥಿತಿ ಇದೆಯಲ್ಲ, ಅದು ಪ್ರಾಣಲಿಂಗ ಸ್ಥಿತಿ ಅಂತ ಹೇಳ್ಬೋದು. ಸಮಾಧಿ ಸ್ಥಿತಿ ಇದೆಯಲ್ಲ, ಅದು ಶರಣ ಸ್ಥಳ ಅಂತ ಹೇಳ್ಬೋದು. ಹೀಗೆ ಈ ಒಂದಕ್ಕೊಂದಕ್ಕೆ ಹೋಲಿಕೆ ಇರುತ್ತೆ. ಆದರೆ ನಾವು ಧ್ಯಾನ ಸಮಾಧಿಯಲ್ಲಿ ಸ್ವಲ್ಪ ಪ್ರಗತಿ ಸಾಧಿಸ್ತಿದ್ದ ಹಾಗೇನೆ ತುಂಬ ಜನರ ಸಮಸ್ಯೆ ಏನು ಅಂದರೆ, ನಾವೇನೋ ಆಗೋಗ್ಬಿಟ್ಟಿದ್ದೀವಿ, ನಾವು ಹಿಂದೆ ಇದಾಗಿದ್ವಿ, ನಾವು ಅದನ್ನು ಉದ್ಧಾರ ಮಾಡೋಕ್ಕೆ ಬಂದಿದ್ದೀವಿ. ಯಾರೂ ತಪ್ಪು ತಿಳ್ಕೊಳ್ಳೋ ಅಗತ್ಯ ಇಲ್ಲ. ನಾವು
ಧ್ಯಾನದಲ್ಲಿ ಎಷ್ಟು ಪ್ರಗತಿ ಸಾಧಿಸಿದ್ರೂ ಕೂಡ ಕಡಿಮೆನೆ. ಜೊತೆಗೆ ನಮ್ಮ ಧ್ಯಾನ ಧಾರಣ ಸಮಾಧಿ ಅಥವಾ ನಮ್ಮ ನಡೆನುಡಿ ಚೆನ್ನಾಗಿದೆ ಅನ್ನೋದಕ್ಕೆ ಕುರುಹು ನಾವು ಹೇಳ್ಕೊಳ್ಳೋದಲ್ಲ, ಅದು ನೋಡಿದಂಥವರು, ಕಾಲ, ಜನ ಅವ್ರು ನಿರ್ಣಯಿಸಬಹುದು. ಆದರೆ ಕೆಲವು ಸಾರಿ ಜನರು ಕೂಡ ಮೋಸಕ್ಕೊಳಗಾಗಿ ತಪ್ಪು ನಿರ್ಣಯಗಳನ್ನು ಮಾಡಬಹುದು. ನಮ್ಮ ಗುರು ಭಾಳ ಶ್ರೇಷ್ಠ, ನಮ್ಮ ಗುರುಗಳು ಮಾಡಿದ್ದೇ ಸರಿ. ಒಂದು ಊರಿಗೆ ಹೋಗಿದ್ದೆ, ಆ ವ್ಯಕ್ತಿಗೆ ಶುಗರ್ ಆಗಿ ಕಾಲಲ್ಲಿ ಗಾಯ ಆಗಿ ಒದ್ದಾಡ್ತಿದ್ದಾನೆ. ಉಪವಾಸ ಮಾಡೋಕ್ಕೆ ತಯಾರಿಲ್ಲ, ಯೋಗ ಮಾಡೋಕ್ಕೆ ತಯಾರಿಲ್ಲ, ಪ್ರಾಣಾಯಾಮ ಮಾಡೋಕ್ಕೆ ತಯಾರಿಲ್ಲ. ಆದರೆ ಅವನು ಹೇಳ್ತಾನೆ, ನಮ್ಮ ಗುರುಗಳು ಪ್ರಾಣಾಯಾಮನೂ ಹೇಳಿಲ್ಲ, ನಮ್ಮ ಗುರುಗಳು ಏನೂ ಹೇಳಲ್ಲ, ಧ್ಯಾನದಲ್ಲೇ ಎಲ್ಲ ಆಗೋಗ್ಬಿಡುತ್ತೆ. ಆದ್ರೆ ಮಾತ್ರೆ ತೊಗೊಳೋದು ಮಾತ್ರ ಬಿಟ್ಟಿಲ್ಲ. ಮಾತ್ರೆ ಒಂದು ಬಿಡೋಕ್ಕಾಗಲ್ಲ, ಇನ್ಸುಲಿನ್ ಬಿಡೋಕ್ಕಾಗಿಲ್ಲ, ಆದರೆ ಧ್ಯಾನದಲ್ಲಿ ಏನೋ ಆಗ್ಬಿಟ್ಟಿದ್ದೀವಿ ಅಂತ ತಿಳ್ಕೊತಾರೆ. ಇದೇ ನಮಗೆ ನಾವು ಮಾಡಿಕೊಳ್ಳುವ ಮೋಸ. ಅದಕ್ಕೆ ಧ್ಯಾನ ಅಂದರೆ ಬರೀ ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರದಲ್ಲೇ ನಮ್ಮ ಆರೋಗ್ಯ ಚೆನ್ನಾಗಿ ಸುಧಾರಣೆ ಆಗ್ಬಿಡುತ್ತೆ. ದೈಹಿಕ ಸಮಸ್ಯೆಗಳು, ಮಾನಸಿಕ ಸಮಸ್ಯೆಗಳು ಏನೂ ಉಳಿಯಲ್ಲ. ಇದರಲ್ಲೇ ಧಾರಣದ್ದು ದೂರ ಉಳಿತು, ಬೇಡ. ಬರೀ ಪ್ರಾಣಾಯಾಮ ಚೆನ್ನಾಗಿ ಮಾಡಿದ್ರೆ ಅದರಲ್ಲಿ ಎಷ್ಟೋ ಪ್ರಗತಿಗಳಾಗತ್ತೆ. ಅವನಿಗೆ ಆರೋಗ್ಯದ ಸಮಸ್ಯೆಗಳ ನಿವಾರಣೆ ಆಗುತ್ತೆ, ಔಷಧಿ ಮಾತ್ರೆಗಳ ಅಗತ್ಯ ಇಲ್ಲ, ಹಂಗೆ ಬದುಕಬಹುದು ಧ್ಯಾನದಲ್ಲೇ, ಪ್ರಾಣಾಯಾಮದಲ್ಲೇ. ಅಂಥದ್ರಲ್ಲಿ ಧ್ಯಾನ ಮಾಡಿಯೂ ಕೂಡ ನಾವೇನು ಬದಲಾವಣೆ ಆಗಿಲ್ಲ. ಔಷಧಿ ಮಾತ್ರೆಗಳು, ಇಂಜೆಕ್ಷನ್ನು, ಇನ್ಸುಲಿನ್ನು ಎಲ್ಲ ತಗೊಳ್ತಾ ಇದ್ದೀವಿ. ಊಟದಲ್ಲಿ ನಿಯಂತ್ರಣ ಮಾಡೋಕ್ಕಾಗ್ತಾ ಇಲ್ಲ. ಕೆಲವು ಪಂಥಗಳಿದ್ದಾವೆ, ಧ್ಯಾನ ಅಂತ ಹೇಳ್ತವೆ. ಊಟದ ವಿಷಯದಲ್ಲಿ ಎಷ್ಟು ಅವರು ಕ್ರೇಜಿಯಾಗಿದ್ದಾರೆ ಅಂದರೆ, ಅವ್ರಿಗೆ ಅದಕ್ಕೆ ಪ್ರಸಾದ ಅಥವಾ ಭೋಜನ ಅಂತ ಹೆಸರಿಟ್ಕೊಂಡು ಮಸ್ತ್ ತಿಂದು ಆರೋಗ್ಯ ಕೆಡಿಸ್ಕೊತಾ ಇದ್ದಾರೆ. ಬೆಳಗ್ಗೆ ಬೇಗ ಎದ್ದು ಧ್ಯಾನ ಮಾಡಿ ಮತ್ತೆ ಮಲ್ಕೊಳ್ತಾರೆ. ಇವೆಲ್ಲ ಧ್ಯಾನದ ಲಕ್ಷಣಗಳಲ್ಲ. ಧ್ಯಾನ ಅದು ಕಲಿಸುವಂಥದ್ದು ಅಲ್ಲ, ನನ್ನ ಪ್ರಕಾರ ಕಲಿಸುವಂಥದ್ದಲ್ಲ. ಪ್ರತ್ಯಾಹಾರದ ಪ್ರಾಣಾಯಾಮದವರೆಗೂ ಕಲಿಸ್ಬೋದು. ಅದು ಕಲಿಸಿದ್ದು ಕೂಡ ನೀವು ಸರಿಯಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಮಾತ್ರ ನೀವು ಅದರಲ್ಲಿ ಪ್ರಯತ್ನ ಮಾಡ್ತಿದ್ರೆ ಆಗತ್ತೆ. ಸುಮ್ಮನೆ ಏನೋ ಕಲ್ತಿದ್ದೀವಿ ಬಿಟ್ಟಿದ್ದೀವಿ ಅಂದರೆ ಪ್ರಾಣಾಯಾಮ ಸಿದ್ಧಿನೂ ಆಗಲ್ಲ. ಪ್ರಾಣಾಯಾಮ ಸಿದ್ಧಿನೇ ಆಗಿಲ್ಲ ಅಂದರೆ ಪ್ರತ್ಯಾಹಾರ ಸಾಧ್ಯ ಇಲ್ಲ. ಧಾರಣ ಧ್ಯಾನ ಸಮಾಧಿ ಸಾಧ್ಯ ಇಲ್ಲ. ಅದಕ್ಕೆ ನಾವು ತಿಳ್ಕೊಳ್ಳೋಣ, ನಮ್ಮ ಜೀವನದಲ್ಲಿ ಆರೋಗ್ಯ, ಆನಂದ, ಸಂತೋಷಗಳು ಪ್ರಾಪ್ತಿ ಆಗಲೇಬೇಕು. ನಾವು ಸರಿಯಾದ ಮಾರ್ಗದಲ್ಲಿ ಇದ್ದೀವಿ ಅಂದರೆ ಅವು ಪ್ರಾಪ್ತಿ ಆಗಲೇಬೇಕು. ಆಗ್ತಾ ಇಲ್ಲ, ರೋಗಗಳು ಹಾಗೇ ಇದ್ದಾವೆ, ಆಸೆ ಆಮಿಷಗಳು ಹಾಗೇ ಇದ್ದಾವೆ, ಸ್ವಾರ್ಥ ಲಾಲಸೆಗಳು ಹಾಗೇ ಇದ್ದಾವೆ ಅಂದರೆ ನಾವು ಧ್ಯಾನದಲ್ಲಿ ಸಿದ್ಧಿ ಪಡೆಯೋದಕ್ಕೆ ಆಗಲ್ಲ. ಅದಕ್ಕೆ ಇಲ್ಲಿ ನಾವು ತಿಳ್ಕೋಬೇಕು. ಒಂದೇ ಸಣ್ಣ ಸೂತ್ರ ಹೇಳ್ಬಿಡ್ತಾರೆ. ಇಲ್ಲಿ ಧಾರಣವನ್ನು ತಲೆ ಕೆಡಿಸ್ಬಿಟ್ಟಿದ್ದಾರೆ. ಯೋಗ ಪುಸ್ತಕ ಓದಿದ್ರೆ ನಿಮಗೆ ಆ ದಳಗಳಲ್ಲಿ ಆ ದೇವತೆ, ಈ ಚಕ್ರದಲ್ಲಿ ಈ ದೇವತೆ, ಅದೆಲ್ಲ ಹೇಳ್ತಾ ಹೋಗ್ತಾರೆ. ಇಲ್ಲಿ ಪತಂಜಲಿಗಳ ವಿಷಯದಲ್ಲಿ, ಪತಂಜಲಿಗಳ ಯೋಗದಲ್ಲಿ ದೇವತೆನೇ ಬರಲ್ಲ, ದೇವರು ಮಾತ್ರ ಅಲ್ಲಿ ಅವಕಾಶ ಇರೋದು. ದೇವತೆಗಳನ್ನ ಮುಂದಿನ ಜನ ಮಾಡಿರೋದು. ಆಧಾರ ಚಕ್ರದಲ್ಲಿ ಗಣಪತಿ, ಸ್ವಾಧಿಷ್ಠಾನ ಚಕ್ರದಲ್ಲಿ ಬ್ರಹ್ಮ, ಆಮೇಲೆ ಮಣಿಪೂರಕದಲ್ಲಿ ವಿಷ್ಣು, ಏನೇನೋ ಬರೆದಿದ್ದಾರೆ. ಅವು ಯಾವ ಅಗತ್ಯ ಇಲ್ಲ. ಕೇವಲ ತನ್ನೊಳಗೆ ತಾನು ಅಂತರ್ಮುಖಿಯಾಗಿ ಒಬ್ಬನೇ ದೇವರು ಎಲ್ಲ ಚಕ್ರದಲ್ಲೂ ಅಣುವಿನಲ್ಲೂ ಅವನೇ ಇರುವಾಗ ಇನ್ನು ದೇವತೆಗಳನ್ನ ಎಲ್ಲಿಂದ ತರ್ತೀರಿ? ಪತಂಜಲಿ ಋಷಿಗಳ ಯೋಗ ಎಲ್ಲೂ ಕೂಡ 195 ಸೂತ್ರದಲ್ಲಿ ಎಲ್ಲೂ ದೇವತೆಗಳ ಹೆಸರು ಬರಲ್ಲ. ಅದಕ್ಕೆ ಅವ್ರನ್ನ ಕೆಲವರು ನಾಸ್ತಿಕರು ಅಂತಲೂ ಕರೆದುಬಿಟ್ಟಿದ್ದಾರೆ. ಅವರು ನಾಸ್ತಿಕರಲ್ಲ, ಅವರು ದೈವಿ ಭಕ್ತರೇ. ಆದರೆ ನೀವು ಕಲ್ಪಿಸಿದ, ಮಾನವರು ಕಲ್ಪಿಸಿದ ದೇವತೆಗಳನ್ನು ಅವ್ರು ತಗೊಳ್ಳೋದಿಲ್ಲ. ಆದ್ದರಿಂದ ಧಾರಣದಲ್ಲೂ ಕೂಡ ದೇವತೆಗಳು, ಮೂರ್ತಿಗಳು ಅಗತ್ಯ ಇಲ್ಲ. ಚಕ್ರದಲ್ಲಿ, ಮುಖ್ಯವಾಗಿ ಹೃದಯದಲ್ಲಿ ಮನಸ್ಸನ್ನು ನಿಲ್ಲಿಸುವ ಪ್ರಯತ್ನ ಮಾಡಿ. ಮುಂದೆ ಸಾಧ್ಯ ಸಹಜವಾಗಿ ಆಗಲಿ. ಅದಕ್ಕೆ ಟೆನ್ಷನ್ ಮಾಡಿಕೊಂಡು ನಿಲ್ತಾ ಇಲ್ವಲ್ಲ ಮನಸ್ಸು ಅಂತ ಹೇಳ್ಕೋಬೇಡಿ. ಪ್ರಾಣಾಯಾಮ ಸಿದ್ಧಿ ಆಗಿಲ್ಲ ಅಂತ ಅರ್ಥ. ಮನಸ್ಸು ನಿಲ್ತಾ ಇಲ್ಲ ಅಂದರೆ ಇನ್ನು ಪ್ರಾಣಾಯಾಮದಲ್ಲಿ ನೀವು ಮುಂದೆ
ಹೋಗಬೇಕು ಮತ್ತು ನಿಮ್ಮ ಜೀವನವನ್ನು ಪರಿವರ್ತನೆ ಮಾಡಿಕೊಳ್ಬೇಕು. ಜೀವನ ಪರಿವರ್ತನೆ ಮಾಡಿಕೊಳ್ಳಾರ್ದೆ ಧಾರಣ, ಧ್ಯಾನ, ಸಮಾಧಿಗಳಲ್ಲಿ ಪ್ರಗತಿ ಕಾಣೋದಿಲ್ಲ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.